ಸದಾ ರೈತರು ಒಂದಿಲ್ಲ ಒಂದು ಸಮಸ್ಯೆಯ ಸುಳಿಗೆ ಸಿಲುಕಿ ಬಳಲಿ ಬೆಂಡಾಗಿ ಹೋಗುತ್ತಿದ್ದಾರೆ. ಒಂದು ಕಡೆ ಬೆಲೆ ಇದ್ದರೆ ಬೆಳೆ ಇಲ್ಲದೆ, ಮತ್ತೊಂದೆಡೆ ಬೆಳೆ ಇದ್ದರೆ ಬೆಲೆ ಇಲ್ಲದೆ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಆದರೆ ಇಲ್ಲೊಬ್ಬ ರೈತ ಲಾಭದ ನಿರೀಕ್ಷೆಯಲ್ಲಿ ಸಿಹಿಗುಂಬಳ ಬೆಳೆದಿದ್ದು, ಇದೀಗ ಬೆಲೆ ಇಲ್ಲದೆ ಸಾಲ ಸೋಲ ಮಾಡಿ ಬೆಳೆದ ಬೆಳೆಯನ್ನು ಟ್ರ್ಯಾಕ್ಟರ್ ಮೂಲಕ ಅಳಿಸಿ ಹಾಕಿದ್ದಾನೆ. ಹಾಗಿದ್ದರೆ ಯಾರು ಆ ರೈತ ಅಂತೀರಾ? ಈ ಸ್ಟೋರಿ ನೋಡಿ. ಟ್ರ್ಯಾಕ್ಟರ್ ಮೂಲಕ ಸಿಹಿಗುಂಬಳ ಬೆಳೆ ನಾಶ ಮಾಡಿದ ರೈತ. ದಾವಣಗೆರೆ ತಾಲೂಕಿನ ಎಲೆಬೇತೂರು ಗ್ರಾಮದಲ್ಲಿ ಘಟನೆ. ರೈತ ಮಂಜುನಾಥ್ ಸಿಹಿಗುಂಬಳ ನಾಶ ಮಾಡಿದ ರೈತ. ಹೀಗೆ ಸೊಗಸಾಗಿ ಬೆಳೆದಿರುವ ಸಿಹಿಗುಂಬಳ ಬೆಳೆಯನ್ನು ಟ್ರ್ಯಾಕ್ಟರ್ ಮೂಲಕ ನಾಶ ಮಾಡುತ್ತಿರುವ ರೈತ. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಎಲೆಬೇತೂರು ಗ್ರಾಮದಲ್ಲಿ. ಹೌದು, ಎಲೆಬೇತೂರು ಗ್ರಾಮದ ರೈತ ಮಂಜುನಾಥ್ 2 ಎಕರೆ ಪ್ರದೇಶದಲ್ಲಿ ಸಿಹಿಗುಂಬಳ ಬೆಳೆ ಬೆಳೆದಿದ್ದರು. ಎಕರೆ 30 ರಿಂದ 40 ಸಾವಿರ ಖರ್ಚು ಮಾಡಿ ಸಿಹಿಗುಂಬಳ ಬೆಳೆ ಬೆಳೆದಿದ್ದು, ಬೆಳೆ ಕೂಡ ಉತ್ತಮವಾಗಿ ಬಂದಿತ್ತು. ಇನ್ನೇನು ಬೆಳೆ ಕೈ ಸೇರಬೇಕು ಎನ್ನುವಷ್ಟರಲ್ಲೇ ಸಿಹಿಗುಂಬಳ ಬೆಳೆ ಕೆಜಿ 1 ರಿಂದ 1.5 ರೂಪಾಯಿಗೆ ಇಳಿದಿದ್ದು, ರೈತನನ್ನು ಆತಂಕಕ್ಕೆ ದೂಡುವಂತೆ ಮಾಡಿದ್ದು. ಇದೀಗ ರೈತ ಮಂಜುನಾಥ್ ಸಾಲ ಸೋಲ ಮಾಡಿ ಕಷ್ಟಪಟ್ಟು ಬೆಳೆದ ಸಿಹಿಗುಂಬಳ ಬೆಳೆಯನ್ನು ಟ್ರ್ಯಾಕ್ಟರ್ ಮೂಲಕ ನಾಶ ಮಾಡಿದ್ದರಲ್ಲದೆ, ಸರ್ಕಾರ ಸಂಕಷ್ಟದಲ್ಲಿರುವ ರೈತರ ನೆರವಿಗೆ ಬರಬೇಕೆಂದು ಮನವಿ ಮಾಡಿದ್ದಾರೆ. ಸರ್, ಇಲ್ಲಿ ಸುಮಾರು 30 ಎಕರೆ ಮಾಡಿದ್ದೇವೆ ಸರ್, ಎಲ್ಲರೂ ಸೇರ್ಕೊಂಡು ಎಲ್ಲ ರೈತರು. ಬಟ್ ನಾವು 2 ಎಕರೆ ಮಾಡಿದ್ದೇವೆ. ನಮಗೆ ಒಂದು 5 ರೂಪಾಯಿ, 4 ರೂಪಾಯಿ ಮೇಲೆ ಸಿಕ್ಕರೆ ಒಟ್ಟು ಮಾಡಿ ಖರ್ಚಾರ ಬರ್ತೈತಿ. ಈಗ 1.5 ರೂಪಾಯಿ ಕೇಳ್ತಾರೆ ಸರ್. 1.5 ರೂಪಾಯಿ ಅದು ಮತ್ತು ನಾವೇ ಅರ್ದು ಕೊಡ್ಬೇಕಂತ ಅವ್ರಿಗೆ. ಹಾಗಾಗಿ ಅದಕ್ಕೆ ಒಟ್ಟು ಹುರ್ಕೊಂಡು ಮತ್ತೆ 5,000 ಬಂದೈತೇನೋ ಅಂತ ಇಷ್ಟಕ್ಕಂದು 35 ರಿಂದ 40 ಸಾವಿರ ರೂಪಾಯಿ ಖರ್ಚು ಮಾಡ್ಯಾವ ಸರ್. ಈಗ ಎಕರೆಗೆ 35 ರಿಂದ 40 ಸಾವಿರ ರೂಪಾಯಿ ಖರ್ಚಾಗಿದೆ ಸರ್ ಇದು. ಹಂಗಾಗಿ ಒಟ್ಟು ವರ್ಷ ಮತ್ತೆ ಹೊಡೆದು ಆಗ್ತದೆ ಸುಮ್ಮನೆ ಕೊಟ್ಟು ಇದು ಮಾಡೋಕ್ಕಿಂತ. ಹೌದು ಸರ್, ಇಲ್ಲಿ ಎಲ್ಲರದ್ದು ಅದೇ ಸಮಸ್ಯೆ ಸರ್. ಇಲ್ಲಿ ಎಲ್ಲ ಬರೀ SC STನ ಸರ್ ಜಾಸ್ತಿ ಇರೋದು ಇಲ್ಲಿ. ಅಷ್ಟು ಮತ್ತು ಏನೋ ಒಂದು ಅನುಕೂಲ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಸರ್, ಈಗ ಏನಾರು ಮಾರ್ಕೆಟಿಗೆ ಮೆಕ್ಕೆಜೋಳ ಅವ್ನು ತಗೊಂಡೋದ್ರೆ ಅಲ್ಲಿ ಕ್ವಿಂಟಾಲ್ ಗಂಟಲೆ ತಕ್ಕಂತಾರೆ ಸರ್. ಕಮಿಷನ್ ಅದು ನನಗೆ ಇದೇನು ಅಷ್ಟೇನು ಖರ್ಚು ಕಮಿಷನ್ ಏನಿಲ್ಲ ಸರ್. ಹಂಗೆ ಡೈರೆಕ್ಟ್ ಇಲ್ಲಿ ನಾವು ಅವ್ರಿಗೆ ಕೊಡ್ತೀವಿ, ಅವ್ರು ತಗೊಂಡೋಗಿ ಮಾರ್ಕೆಟಲ್ಲಿ ಇದು ಮಾಡ್ತಾರೆ ಸರ್. ಸರ್ ಏನಿಲ್ಲ ಸರ್, ನಾವು ಮಾಡಿರೋ ಖರ್ಚು ಒಂದು ಸರ್ಕಾರ ಪರಿಹಾರ ಮಾಡಿಕೊಟ್ರೆ ಅಷ್ಟು ಅನುಕೂಲ ಆಗುತ್ತೆ ಸರ್. ಇಲ್ಲಾಂದ್ರೆ ಮತ್ತೆ ನೆಕ್ಸ್ಟ್ ಮಾಡೋಕ್ಕೆ ಈಗ ನೋಡಿ ಸರ್, ಈಗ ನಮ್ಮ 1 ಎಕರೆ ಮುಕ್ಕಾಲು ಎಕರೆ ಜಮೀನು ಅದ ಸರ್. ಈಗ ನಾವು ಎಲ್ಲರಂತ ದೊಡ್ಡ ರೈತರಂಗೆ ಅಡಿಕೆ ಹಾಕ್ಯಂಡು ಕೂತ್ಕೊಂಡ್ವಿ ಅಂದರೆ ತಿನ್ನಕ್ಕೆ ನಾಳೆ ಅನ್ನ ಸಿಗಲ್ಲ ಸರ್. ಈಗ ಹಲವಾರು ನೋಡಿರಿ, ಅದೊಂದು ಎಕರೆ ಇದೆ, ತೆಳಗಡೆ ಭತ್ತ ಹಾಕಿದ್ದಾರೆ. ಅವರು ರೈತರಿಗೆ ಒಟ್ಟು ಎಲ್ಲರಿಗೂ ಅನುಕೂಲ ಮಾಡಿ ಅನ್ನ ಕೊಡ್ತಾರೆ ಸರ್. ನಾವು ಮೆಕ್ಕೆಜೋಳ ಹಾಕಿದ್ವಿ, ಮೆಕ್ಕೆಜೋಳ ತೆಗೆದ್ವಿ. ಈಗ ಕುಂಬಳ ಹಾಕಿದ್ದೇವೆ ಸರ್. ಕುಂಬಳ ನೋಡಿರಿ ಈ ರೀತಿ ರೇಟ್. ಎಲೆಬೇತೂರು ಗ್ರಾಮದಲ್ಲಿ ಸುಮಾರು 30 ರಿಂದ 40 ಎಕರೆ ಪ್ರದೇಶದಲ್ಲಿ ಸಿಹಿಗುಂಬಳ ಬೆಳೆ ಬೆಳೆದಿದ್ದು, ಇದೀಗ ಬೆಲೆ ಕುಸಿದಿರೋದು ರೈತರನ್ನು ಸಂಕಷ್ಟಕ್ಕೆ ದೂಡುವಂತೆ ಮಾಡಿದೆ. ಮಂಜಪ್ಪ ಎಂಬರು 2 ಎಕರೆ ಕುಂಬಳ ಹಾಕಿರಲ್ಲಿ, ಅದನ್ನು ಕಲ್ಟಿವೇಟರ್ ಓಡಿಸಿ ಬಲರಾಮ ಹೊಡೆದು ರೂಟ್ ಹೊಡೆದು ಫಲವತ್ತತೆ ಭೂಮಿಯನ್ನು ಮಾಡಿ ಬೀಜವನ್ನು 550 ರೂಪಾಯಿ ಒಂದು ಪ್ಯಾಕೆಟ್ 100 ಗ್ರಾಮ್, ಅದನ್ನು ಊರಿ ನೀರು ಕಟ್ಟಿ ಬೆಳೆದಿರ್ತಕ್ಕಂಥ ಬೆಳೆಗೆ ಒಳ್ಳೆ ಬೆಲೆ ಇಲ್ಲ. 1.5 ರೂಪಾಯಿ ಕೇಳ್ತಾರೆ ಈ ಕುಂಬಳ. ಅಟ್ಲೀಸ್ಟ್ ಒಂದು 6 ರಿಂದ 7 ರೂಪಾಯಿ ಸಿಕ್ಕರೆ ರೈತರಿಗೆ ಲಾಭ ಆಕತಿ. ಇದಕ್ಕೆ ಭೂಮಿಗೆ ಏನು ಹಾಕಿ ಫಸ್ಟು DAP ಹಾಕೈತಿ, ಪೊಟ್ಯಾಶ್, ಕ್ಯಾಲ್ಸಿಯಮ್, ಕಾರ್ಬೋಡೈಸಿಮ್, ಕೆಲವೊಂದು ಎಲ್ಲ ಕೆಮಿಕಲ್ ವಸ್ತುಗಳನ್ನು ಸಿಂಪಡಣೆ ಮಾಡ್ಯಾವ ನಾವು. ಅದಕ್ಕೆ ಬೆಳೆಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆನೂ ಮಾಡಿದ್ದೀವಿ. ಅಟ್ಲೀಸ್ಟ್ ಈಗ ಕೆಲವೊಂದು ಬೆಳೆಗಳಿಗೆ ಏನೇನು ಲಾಭನೇ ಇರಲ್ಲ. ಇದು ಏನೋ ಅಟ್ಲೀಸ್ಟ್ ಒಂದು ಸ್ವಲ್ಪ ಏನಾರು ಒಂದು 10 ಟನ್ನಿಗೆ 6 ರೂಪಾಯಿ ಕೊಟ್ಟರೆ 60 ಸಾವಿರ ದುಡ್ಡು ಹಾಕತಿ, ಒಂದು 30 ಸಾವಿರ ಲಾಭ ಇರ್ತೈತಿ, 30 ಸಾವಿರ ರೂಪಾಯಿ ಖರ್ಚು ಬಂದಿರ್ತೈತಿ. ಅದೇ ಇಲ್ಲ ಅಂದ್ರೆ ನಾವು ರೈತರು ಏನು ಮಾಡ್ಬೇಕತಿ? ಈಗ ಮಾಡಿರ್ತಕ್ಕಂಥದ್ದು ಲಾಸ್ ಆಗ್ತೈತಿ. ಅದಕ್ಕೆ ಬೆಲೆ ಇಲ್ಲದಕ್ಕೋಸ್ಕರ ನಾವು ಹೊಲ ಹೊಡಿತಾಯಿದ್ದೀವಿ. ಸರ್ಕಾರ ರೈತರಿಗೆ ಇದನ್ನು ಮುಂಚೂಲೋಚನೆ ಮಾಡ್ಕೊಂಡು ಏನಾರು ರೈತರಿಗೆ ಅನುಕೂಲತೆ ಮಾಡಿಕೊಟ್ರೆ ರೈತರಿಗೆ ಒಳ್ಳೇದಾಕತಿ. ನಾವು ಅವ್ರು ನೆನೆಸ್ತೀವಿ. ಒಟ್ಟಿನಲ್ಲಿ ಸಿಹಿಗುಂಬಳ ಬೆಳೆಗೆ ಬೆಲೆ ಇಲ್ಲದೆ ಇರೋದು ರೈತನನ್ನು ಸಂಕಷ್ಟಕ್ಕೆ ದೂಡಿದ್ದು, ಇನ್ನಾದರೂ ಸರ್ಕಾರ ಸಂಕಷ್ಟದಲ್ಲಿರುವ ರೈತರ ನೆರವಿಗೆ ಬರುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ.